ವಿಜ್ಞಾನ ವಿಷಯದಲ್ಲಿ ಪಾಸಿಂಗ್ ಪ್ಯಾಕೇಜ್ ಸರಣಿಗಳನ್ನು ಹಾಕ್ತಾ ಇದ್ದೀವಿ. ಇದು 5ನೇ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲಿನ 4 ಭಾಗಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ 1, 2, 3, 4 ಅಂಕಗಳ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ. ತಾವು ನೋಡದೇ ಇದ್ರೆ ಅವಶ್ಯವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, SSLC ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಅಂತ. ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ. ಅದಕ್ಕೆ ಸೈನ್ಸಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ. ವಿಡಿಯೋ ನೋಡಿದ ಮೇಲೆ ಅವಶ್ಯಕವಾಗಿ ಒಂದು ಲೈಕನ್ನು ಮಾಡಿ, ಕಮೆಂಟನ್ನು ಮಾಡಿ. ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. PDF-ಗಳನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಮತ್ತು ಪಟ್ಟಾಧಾರಿತವನ್ನು ನೋಡಿದಾಗ ಹೆಚ್ಚು ಮಹತ್ವಪೂರ್ಣ ಪ್ರಶ್ನೆಗಳಿದ್ದಾವೆ ಅಂತ ಹೇಳ್ಬೋದು. ಇವೇ ಬರ್ತಾವ ಅಂತಕ್ಕಂಥ ಕಮೆಂಟು ಸಹಿತ ಬೇಡ. ಒಂದ್ಸರಿ ಓದಿದ್ದೀರಿ ಅಂತಂದರೆ ಇಟ್ಸ್ ಬೆಟರ್. ಇಲ್ಲಾಂದರೆ ಈ ಪ್ರಶ್ನೆಗಳನ್ನು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಓದಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿನ ಕೂಡ ಖಂಡಿತವಾಗಿ ಒಂದು 8ರಿಂದ 10 ಅಂಕಗಳ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ನೋಡುವ ಯಾವೆಲ್ಲ ಒಂದು ಪ್ರಶ್ನೆಗಳು ಇವತ್ತಿನ ವಿಡಿಯೋದಲ್ಲಿ ಇದ್ದಾವೆ ಅಂತ. ಎಸ್, ಮುಖ್ಯವಾಗಿ ಸಸ್ಯಗಳಲ್ಲಿರ್ತಕ್ಕಂಥ ಹಾರ್ಮೋನುಗಳ ಬಗ್ಗೆ ಇಲ್ಲಿ ಕ್ವಶನ್ಸ್ಗಳನ್ನ ಇದ್ದಾವೆ. ಸಸ್ಯದಲ್ಲಿ ಗುರುತಿಸಲಾಗಿರ್ತಕ್ಕಂಥ ಮೊದಲ ಹಾರ್ಮೋನ್ ಅಂದರೆ ಅದು ಆಕ್ಸಿನ್ ಹಾರ್ಮೋನು. ಇಲ್ಲಿ ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥ ಹಾರ್ಮೋನು ಅದು ಆಕ್ಸಿನ್ ಆಗಿರ್ಬೋದು, ಜಿಬ್ಬರ್ಲಿನ್ ಆಗಿರ್ಬೋದು, ಸೈಟೋಕೆನಿನ್ ಆಗಿರ್ಬೋದು, ಇಥಿಲಿನ್ ಆಗಿರ್ಬೋದು ಮತ್ತು ಅಬಿಸಿಕ್ ಆಮ್ಲ ಆಗಿರ್ಬೋದು. ಈ ಹಾರ್ಮೋನುಗಳು ಮಾಡ್ತಕ್ಕಂಥ ಕೆಲಸ ಎಕ್ಸಾಮಲ್ಲಿ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಕೇಳ್ತಾರೆ. ಕೇಳದೇ ಇತ್ತಂದರೆ ಮಾನವನಲ್ಲಿರ್ತಕ್ಕಂಥ ಗ್ರಂಥಿಗಳ ಬಗ್ಗೆ ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು ಖಂಡಿತವಾಗಿ ಬರ್ತವೆ. ಸೊ ಈ ಹಾರ್ಮೋನುಗಳ ಬಗ್ಗೆ, ಆ ಹಾರ್ಮೋನುಗಳ ಕೆಲಸದ ಬಗ್ಗೆ 2 ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಸೊ ಮೊದಲೇ ಹೇಳಿದ ಹಾಗೆ ಮನುಷ್ಯನಲ್ಲಿ ಕಂಡು ಬರ್ತಕ್ಕಂಥ ಗ್ರಂಥಿಗಳು, ಹಾರ್ಮೋನುಗಳು ಮತ್ತು ಅದರ ಕೆಲಸಗಳು. ಪಿಟ್ಯೂಟರಿ ಗ್ರಂಥಿಯಲ್ಲಿ ಪಿಟ್ಯೂಟರಿನ್ ಅಂತಕ್ಕಂಥ ಹಾರ್ಮೋನು ಕಂಡು ಬರ್ತದೆ. ಥೈರಾಯ್ಡ್ನಲ್ಲಿ ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಇದೆ. ಪ್ಯಾರಾಥೈರಾಯ್ಡ್ ಗ್ರಂಥಿಯಲ್ಲಿ ಪ್ಯಾರಾಥಾರ್ಮೋನ್ ಅಂತಕ್ಕಂಥ ಹಾರ್ಮೋನ್ ಇದೆ. ಮೇದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಇದೆ, ಗ್ಲುಕಗಾನ್ ಇದೆ. ಅಡ್ರಿಲಿನ್ ಗ್ರಂಥಿಯಲ್ಲಿ ಅಡ್ರಿನಾಲಿನ್ ಇದೆ. ಜನನ ಗ್ರಂಥಿಗಳು ಯಾವಪ್ಪ ಅಂದರೆ ವೃಷಣ ಮತ್ತು ಅಂಡಾಶಯ ಅಂತ ಕರಿತೀವಿ. ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ಇದ್ರೆ, ಅಂಡಾಶಯದಲ್ಲಿ ಈಸ್ಟ್ರೋಜನ್ ಅಂತಕ್ಕಂಥದ್ದು ಇರುತ್ತೆ. ಸೊ ಮುಖ್ಯವಾಗಿ ಈ ಹಾರ್ಮೋನುಗಳು ಮತ್ತು ಕೆಲಸ, ಈ ಒಂದು ಇಮೇಜ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ಖಂಡಿತವಾಗಿ 2-3 ಅಂಕಗಳು ಕೇಳ್ತಾರೆ. ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಯಾವ ಗ್ರಂಥಿ, ಯಾವ ಹಾರ್ಮೋನು, ಅದರ ಕೆಲಸ. ಮುಂದೆ ಹೋಗುವ. ಎಸ್, ಇಲ್ಲಿನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು. ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳು ಯಾವುವು ಮತ್ತು ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳು, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಹುಡುಗರಲ್ಲಿ ಯಾವ ಬದಲಾವಣೆ ಕಂಡು ಬರ್ತದೆ ಮತ್ತು ಹುಡುಗಿಯರಲ್ಲಿ ಯಾವ ಬದಲಾವಣೆಗಳು ಕಂಡು ಬರ್ತವೆ, ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗಗಳು ಯಾವುವು, ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಅಲ್ಲಿರ್ತಕ್ಕಂಥ ಸಂತಾನೋತ್ಪತ್ತಿಯ ಭಾಗಗಳು ಯಾವುವು. ಲಾಸ್ಟ್ ಇರ್ತಕ್ಕಂಥದ್ದು ಗರ್ಭ ನಿರೋಧಕ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇರಬಹುದಾದ ಕಾರಣಗಳು ಏನು ಅಂತಕ್ಕಂಥದ್ದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು. ಪ್ರೌಢಾವಸ್ಥೆಯ ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳನ್ನು ನೋಡ್ಕೊಡ್ರಿ, ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳನ್ನು ನೋಡ್ಕೊಡ್ರಿ. ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿಯಾದ ಭಾಗಗಳು, ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿನೂ ಕೂಡ ಸಂತಾನೋತ್ಪತ್ತಿಯಾದ ಭಾಗಗಳನ್ನು ನೋಡ್ಕೊಡ್ರಿ. ಇಲ್ಲಿಂದನೂ ಕೂಡ 2-3 ಅಂಕದ ಪ್ರಶ್ನೆಗಳು ಶೂರ್ ಆಗಿ ಬರ್ತವೆ. ಮುಂದಿನ ಪ್ರಶ್ನೆ. ಎಸ್, ವಿಘಟಕಗಳಂದ್ರೆ ಏನು. ಸೂಕ್ಷ್ಮ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ಸಾವಯವ ಪದಾರ್ಥಗಳನ್ನಾಗಿ ಪರಿವರ್ತಿಸುವುದೇ ವಿಘಟಕಗಳು ಅಂತ ಕರಿತೀವಿ. ಆಹಾರ ಜಾಲ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಏನು, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವಿಧದ ಜೀವಿಯು ಇತರೆ ಅನೇಕ ಜೀವಿಗಳಿಂದ ಭಕ್ಷಿಸಲ್ಪಡುವ ಪ್ರಕ್ರಿಯೆ ಆಹಾರ ಜಾಲ ಅಂತ ಕರಿತೀವಿ. ಜೈವಿಕ ಸಂವರ್ಧನೆ ಅಂದರೆ ಏನು ಅಂತಕ್ಕಂಥದ್ದು. ಸ್ವಲ್ಪ ಆಹಾರ ಜಾಲದ ಬಗ್ಗೆ ನೋಡ್ಕೊಡ್ರಿ, ಅದ್ರ ಜೊತೆಗೆ ವಿಘಟಕಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಎಸ್, ಸಸ್ಯದಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳು. ಸಸ್ಯದಲ್ಲಿ ಗಂಡು ಸಂತಾನೋತ್ಪತ್ತಿ ಭಾಗ ಕೇಸರ, ಹೆಣ್ಣು ಭಾಗ ಶಲಾಕ. ಶಲಾಕದಲ್ಲಿರ್ತಕ್ಕಂಥ 3 ಭಾಗಗಳೇ ಅಂಡಾಶಯ, ಶಲಾಕನಳಿಕೆ, ಶಲಾಕಾಗ್ರ. ಇದು ಇಂಪಾರ್ಟೆಂಟ್ ಇದೆ. ಪರಾಗಸ್ಪರ್ಶ ಕ್ರಿಯೆ, ಅದರಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ, ಅದನ್ನು ವ್ಯತ್ಯಾಸದಲ್ಲಿನೂ ಕೂಡ ಕ್ವಶನ್ಸು ಬರ್ಬೋದು. ಹೇಳಿದ್ದೀವಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಯಾವುವು, ಅದರಲ್ಲಿರ್ತಕ್ಕಂಥ ಹಾರ್ಮೋನುಗಳು ಯಾವುವು. ಗಂಡು ಸಂತಾನೋತ್ಪತ್ತಿಯಲ್ಲಿ ವೃಷಣಗಳಿರ್ತವೆ, ಅಲ್ಲಿ ಟೆಸ್ಟೋಸ್ಟಿರಾನ್ ಇದ್ರೆ. ಹೆಣ್ಣು ಮಕ್ಕಳಲ್ಲಿ ಅಂಡಾಶಯ ಇರುತ್ತೆ, ಅಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅಂತಕ್ಕಂಥ ಇರುತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಮುಂದೆ ಹೋಗುವ. ಎಸ್, ಆನುವಂಶಿಕತೆ ಪಾಠದಲ್ಲಿ ನೋಡೋದಾದ್ರೆ ಥಳಿಶಾಸ್ತ್ರ ಅಂದ್ರೆ ಏನು. ಆಧುನಿಕ ಥಳಿಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತಕ್ಕಂಥ ಪ್ರಶ್ನೆ. ಅನುವಂಶೀಯ ಲಕ್ಷಣಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಥಳಿಶಾಸ್ತ್ರ ಅಂತೀವಿ. ಸೊ ಗ್ರೆಗರ್ ಜಾನ್ ಮೆಂಡಲ್ ರನ್ನ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್,
ಮೆಂಡಲಿ ಅವರು ತಮ್ಮ ಪ್ರಯೋಗಗಳಿಗೆ ಬಟಾಣಿ ಸಸ್ಯಗಳನ್ನೇ ಆಯ್ಕೆ ಮಾಡಲು ಕಾರಣ ಏನು? ಸೊ ಒಂದನೇದು, ಅವು ಸುಲಭವಾಗಿ ಕುಂಡಗಳಲ್ಲಿ ಬೆಳೆಸಬಹುದು, ಅದರ ಜೀವಿತಾವಧಿ ಕಡಿಮೆ, ಭಿನ್ನತೆಗಳನ್ನು ಸುಲಭವಾಗಿ ಗುರುತಿಸಲು ಸಾಧ್ಯ. ಮುಂದಿನ ಪ್ರಶ್ನೆ, ಮೆಂಡಲ್ ರವರು ತಮ್ಮ ಪ್ರಯೋಗಗಳಿಗೆ ಆಯ್ದುಕೊಂಡಿರ್ತಕ್ಕಂಥ ಬಟಾಣಿ ಸಸ್ಯದ ಲಕ್ಷಣಗಳು ಏನು? ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕೂಡ ತಾವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಳ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪುನೆಟ್ನ ಚಕ್ಕರ್ ಬೋರ್ಡ್ ಅಂತಕ್ಕಂಥದ್ದು. ಸೊ ಇಲ್ಲಿಂದ ಕೂಡ ಬಹಳಷ್ಟು ಕ್ವಶನ್ಸ್ಗಳು ಬರ್ತವೆ. ಪುನೆಟ್ನ ಚಕ್ಕರ್ ಬೋರ್ಡ್ ಬಗ್ಗೆ ಬಹಳ ಸರಿ ಕ್ವಶನ್ಸ್ಗಳು ಬಂದಿದ್ದಾವೆ. ಅದನ್ನು ಸ್ವಲ್ಪ ತಾವುಗಳನ್ನು ನೋಡ್ಕೊಡ್ರಿ. ದ್ವಿತಳೀಕರಣದ ಅನುಪಾತ ಬಂದ್ಬಿಟ್ಟು 9:3:3:1. 9 ಅಂದರೆ ಎತ್ತರ ಮತ್ತು ಕೆಂಪು ಹೂ ಬಿಡುವ ಸಸ್ಯ, 3 ಅಂದರೆ ಎತ್ತರ ಮತ್ತು ಬಿಳಿ ಹೂ ಬಿಡುವ ಸಸ್ಯ, 3 ಅಂದರೆ ಗಿಡ್ಡ ಕೆಂಪು ಹೂ ಬಿಡುವ ಸಸ್ಯ, 1 ಅಂದರೆ ಗಿಡ್ಡ ಬಿಳಿ ಹೂ ಬಿಡುವ ಸಸ್ಯ ಅಂತಂಗೆ ಆಗ್ತದೆ. ಪುನೆಟ್ನ ಚಕ್ಕರ್ ಬೋರ್ಡ್ ಕೂಡ ಇಂಪಾರ್ಟೆಂಟ್ ಇದೆ. ಮುಂದಿನ ಪ್ರಶ್ನೆ, ಒಂದು ಉತ್ತಮ ಇಂಧನದ ಶಕ್ತಿಯ ಆಕಾರದ ಲಕ್ಷಣಗಳು ಏನು? ಶಕ್ತಿಯ ಆಕಾರಗಳು ಪಾಠದ ಕ್ವಶನ್ಸು. ಇದು ಲಾಸ್ಟ್ ಆಗಿರ್ತಕ್ಕಂಥ ಇಮೇಜ್. ಸುಲಭವಾಗಿ ದೊರಿಬೇಕು, ಸುಲಭವಾಗಿ ಸಂಗ್ರಹಿಸಬೇಕು, ಸುಲಭವಾಗಿ ಸಾಗಿಸಲು ಸಾಧ್ಯವಾಗಿರಬೇಕು, ಮಿತವ್ಯಯಕಾರಿಯಾಗಿರಬೇಕು, ಕಡಿಮೆ ಹೊಗೆ ಬಿಡಬೇಕು. ಸೊ ಇದು ನೆಕ್ಸ್ಟ್, ಉತ್ತಮ ಇಂಧನ ಅಂದರೆ ಯಾವುದನ್ನು ಕರಿತೀವಿ? ಸುಲಭವಾಗಿ ದೊರಿಬೇಕು, ಕಡಿಮೆ ನಿಷ್ಕಾಸ ಉತ್ಪತ್ತಿಯನ್ನು ಮಾಡಬೇಕು, ಹೆಚ್ಚಿನ ಶಾಖಶಕ್ತಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಪ್ರಶ್ನೆ 3 ನಿಮ್ಮ ಆಹಾರವನ್ನು ಬಿಸಿ ಮಾಡಲು ಶಕ್ತಿಯ ಆಕಾರವನ್ನು ಉಪಯೋಗಿಸುವುದಾದರೆ ಯಾವುದನ್ನು ಆಯ್ಕೆ ಮಾಡ್ತೀರಿ? ಇದು ಇಂಪಾರ್ಟೆಂಟ್ ಇದೆ. ಪಳೆಯುಳಿಕೆ ಇಂಧನ ಎಂದರೇನು? ಆದಿಮ ಜೀವಿಗಳ ಸತ್ತ ದೇಹಗಳು ಭೂಮಿಯಡಿಯಲ್ಲಿ ಸಿಲುಕಿ ಅನೇಕ ರಾಸಾಯನಿಕ ಕ್ರಿಯೆಗಳ ಪಟ್ಟು ಉಂಟಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಳೆಯುಳಿಕೆ ಇಂಧನ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಸೊ ಇಲ್ಲಿಯವರೆಗೆ 5 ಭಾಗದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಲ್ಲಿ ನಾವು ನಿಮ್ಮ ಜೊತೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹಂಚಿಕೊಂಡಿದ್ದೀವಿ. ಇನ್ನು ಆ 5 ಭಾಗದ ವಿಡಿಯೋಗಳಲ್ಲಿಂದ ಒಂದು 30ರಿಂದ 40 ಅಂಕಗಳ ಪ್ರಶ್ನೆಗಳು ಬರ್ತವೆ. ಚೆನ್ನಾಗಿ ಓದಿ, ಇನ್ನೂ ಅವಕಾಶ ಇದೆ. ನಿಮ್ಮ ಪರೀಕ್ಷೆಗೆ ಉತ್ತಮವಾಗಿರ್ತಕ್ಕಂಥ ಸಿದ್ಧತೆ ಇರಲಿ. ಈ ಪ್ರಶ್ನೆಗಳ ಮೇಲೆ ಹೆಚ್ಚು ಗಮನ ಇರಲಿ. ಲೆಕ್ಕಗಳ ಬಗ್ಗೆನೂ ಕೂಡ ಹೇಳಿದ್ದೀವಿ. ಯಾವೆಲ್ಲ ವಿದ್ಯುತ್ ಶಕ್ತಿ ಪಾಠ, ಬೆಳಕಿನ ಪಾಠಗಳ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ತವೆ, ಅವುಗಳ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿ. ನಿಮ್ಮ ಪರೀಕ್ಷೆ ಉತ್ತಮವಾಗಲಿ. ಚೆನ್ನಾಗಿ ಬರೀತಕ್ಕಂಥ ಕೌಶಲ್ಯವನ್ನು ರೂಢಿಸ್ಕೊಳ್ರಿ. ಚಿತ್ರಗಳನ್ನ ಚೆನ್ನಾಗಿ ಬಿಡಿಸಿ, ಯಾಕಂದರೆ ಚಿತ್ರದಿಂದನೇ ತಾವು 8ರಿಂದ 12 ಅಂಕಗಳನ್ನು ಗಳಿಸ್ತೀರಿ. ಉತ್ತಮವಾಗಿ ತಮ್ಮ ಪರೀಕ್ಷೆ ಆಗಲಿ. ನಿಮ್ಮೆಲ್ಲ ಎಕ್ಸಾಮಿನೇಷನ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಶೋರ್ ಆಗಿ ಒಂದು ಲೈಕ್ ಬಟನನ್ನು ಒತ್ತಿ ಹಾಗೂ ಕಮೆಂಟನ್ನು ಸಹಿತ ಮಾಡಲಿಕ್ಕೆ ಮರೆಯದಿರಿ. ಸೊ ಥ್ಯಾಂಕ್ ಯು. ಸೊ ಮತ್ತೆ ಸಿಗುವ ಮುಂದಿನ ಭಾಗಗಳಲ್ಲಿ. ಥ್ಯಾಂಕ್ ಯು.